स्वागत है आपका अर्बन न्यूज़ में। मैं आपके साथ वासंती कलाल। बीजापुर में पुलिस प्रशासन ने की केएसआरटीसी के वर्कर्स को बड़ी मदद। बीजापुर शहर के सैटेलाइट बस स्टैंड के गोदावरी के बस स्टॉप में बैरिकेड्स डाला गया है। इसी की वजह से लोगों को केएसआरटीसी की सेवा बहुत अच्छे से मिल रही है। इसमें जनता के साथ साथ सभी लोगों का फ़ायदा हो रहा है। पहले दुर्घटना होने की बहुत संभावना थी, ये बैरिकेड्स बनने की वजह से वो भी दूर हो गई है। इसी के चलते हमारे माध्यम से एमजी चप्परबंद और इरन्ना पट्टन शेट्टी ने बात करते हुए पुलिस प्रशासन की सराहना की और साथ ही साथ डेली यूज़ लेबर को एक जगह देने के लिए जिलाधिकारी और महानगर पालिका और पुलिस प्रशासन से विनती की है। ಬಿಜಾಪುರ ಸಿಟಿಯಲ್ಲಿ ಟ್ರಾಫಿಕ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಪೊಲೀಸ್ ಸಿಬ್ಬಂದಿಯವರು ನಮಗೆ KSRTC ಅವರಿಗೆ ಭಾಳ ಅನುಕೂಲ ಮಾಡಿ ಕೊಡಕತ್ತಾರ. ಮತ್ತು ಏನೈತೆ ಅಂದರೆ ಇಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ಯಾರೂ ಇರಂಗಿದ್ದಿಲ್ಲ. ಮೊದಲ ಗೋದಾವರಿ ಅಂದ್ರೆ ಒಂಥರ ಟ್ರಾಫಿಕ್ ಭಾಳ ಆಗ್ತಿತ್ತು. ಅದಕ್ಕೆ ಇವತ್ತು ಏನೈತಿ ಪೊಲೀಸ್ ಸಿಬ್ಬಂದಿಯವರು ಒಂದು ಟ್ರ್ಯಾಕ್ ಮಾಡಿ ನಮ್ಮ ಬಸ್ಗಳು ಹೋಗೋಕೆ ಅನುಕೂಲ ಮಾಡಿ, ಇಲ್ಲಿ ಸ್ಟಾಪ್ ಅನುಕೂಲ ಮಾಡಿ, ಸಾರ್ವಜನಿಕರಿಗೂ ಅನುಕೂಲ ಮಾಡ್ಯಾರ, ನಮಗೂ ಅನುಕೂಲ ಆಗೈತಿ. ಆಟೋದವ್ರು ದಯವಿಟ್ಟು ತಮ್ಮ ಸ್ಟಾಪ್ ಎಲ್ಲ ಅಲ್ಲಿ ನಿಂದ್ರಿಸಿ ಒಯ್ದ್ರೆ ನಮಗೂ ಅನುಕೂಲ, ನಿಮಗೂ ಅನುಕೂಲ. ಯಾಕಂದ್ರೆ ಇಷ್ಟು ಪೊಲೀಸ್ ಸಿಬ್ಬಂದಿ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾರಂದ್ರೆ ಇಷ್ಟೊಂದು ಹೆಲ್ಪ್ ಮಾಡೋರು ಯಾರೂ ಬರೋದು ಭಾಳ ಕಡಿಮೆ. ಯಾಕಂದ್ರೆ ಬಿಜಾಪುರ ಸಿಟಿಯಲ್ಲಿ ನಾವು ಇವತ್ತು ಟ್ರಾಫಿಕ್ ನೋಡಿದ್ರೆ ನೌಕರಿ ಮಾಡೋಕ್ಕಾಗಲ್ಲ. ಅಷ್ಟೊಂದು ಟ್ರಾಫಿಕ್ ಏನೈತಿ. ಇವತ್ತು ನಾವು ಕಂಟ್ರೋಲ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ, ನಮ್ಗೆ ಆದಾಯ ಹೆಚ್ಚಿಗೆ ಬರುವಂಥದ್ದು ಮಾಡಿ, ನಮ್ಮ ಸಿಟಿ ಬಸ್ಗಳನ್ನು ಬೇರೆ ಬೇರೆ ಬಡಾವಣೆಗೆ ಅಡ್ಡಾಡಂಗೆ ಮಾಡಿ, ನಮ್ಮ ಪುಟ್ಟನ್ ಶೆಟ್ಟಿ ಅಣ್ಣವರು ಬಂದಾರ, ಅವರು ಏನೈತಿ ನಮ್ಮ ಜೋಡಿ ಇದ್ದಾರ. ಯಾಕಂದ್ರೆ ಇಲ್ಲಿ ಎಲ್ಲರೂ ರಾಜಕೀಯವರು ಸಹಿತ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಸಾರ್ವಜನಿಕರು ಸಪೋರ್ಟ್ ಅದಾರ. ಯಾಕಂದ್ರೆ ಸಿಟಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಎಂದು ಎಲ್ಲಿ ಬೇಕಲ್ಲಿ ಟ್ರ್ಯಾಕ್ ಮಾಡ್ಯಾರ. ಇವತ್ತು ಗಾಂಧಿ ಚೌಕ್ನಾಗ ಸಹಿತ ಪೊಲೀಸ್ ಸಿಬ್ಬಂದಿಯವ್ರು ಟ್ರ್ಯಾಕ್ ಮಾಡಿ ಗಿಡಗಳ ಕಡಿಸಿ ಅನುಕೂಲ ಮಾಡಿ ಸೌರಿ ಇಲ್ಲಿವರೆಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾವು ಪೊಲೀಸರಿಗೆ. ಯಾಕಂದ್ರೆ ಇಷ್ಟು ಅನುಕೂಲ ಮಾಡಿದ್ದು ಪೊಲೀಸರು ಪ್ರಥಮ ಬಾರಿಗೆ. ನಾನು ಬಿಜಾಪುರ ಸಿಟಿಯಲ್ಲಿ ನೌಕರಿ ಮಾಡೋಕತ್ತಿ 22 ವರ್ಷ ಆಯ್ತು. ಯಾಕಂದ್ರೆ ಇಷ್ಟು ಅನುಕೂಲ ಎಂದೂ ಮಾಡಿದ್ದಿಲ್ಲ. ನಮ್ಮ ಸ್ಟಾಪ್ ತೆಗೆದು ಸ್ಟಾಪ್ ಮಾಡಿಕೊಟ್ಟು ಎಲ್ಲ ರೀತಿ ಅನುಕೂಲ ಮಾಡಿ ನಮ್ಮ ಆಫೀಸರ್ಗೆ ಆಗಲಿ, ಇವತ್ತು ಪೊಲೀಸ್ ಆಫೀಸರ್ಗಾಗಲಿ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಮಗೂ ನಮ್ಮ ಡ್ರೈವರ್ ಕಂಡಕ್ಟರ್ ಎಲ್ಲರೂ ಸಪೋರ್ಟ್ ಮಾಡಕತ್ತಾರೆ. ಯಾಕಂದ್ರೆ ನಾವು ಮಾಡ್ತೀವಿ ರೀ ಸರ್, ಅವ್ರು ಹೇಳಿದ ಪ್ರಕಾರ ನಾವು ಯಾರೇ ಏನೇ ಅಂದ್ರೂ ನಾವು ಗಟ್ಟಿಯಾಗಿ ನಿಂತು ಮಾಡ್ತೀವಿ ಅನ್ನೋಂಥ ಭಾವನೆ ಐತಿ. ಇಷ್ಟು ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಈಗ ಪ್ಯಾಸೆಂಜರ್ ಸಲುವಾಗಿ ಅನುಕೂಲ ಮಾಡಿಕೊಟ್ಟಾರೆ, ಅದು ಸರಿ ಆಯಿತು. ತಾವು ನೋಡ್ಬೋದು, ಈಗ ತಮ್ಮ ಬಸ್ಗಳು ಒಳಗೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಏನಿದೆ ಆಟೋ ಸ್ಟ್ಯಾಂಡ್ದವ್ರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಪೊಲೀಸ್ ಸಿಬ್ಬಂದಿ ಆಗಲಿ, ನಮ್ಮ ಅಧಿಕಾರಿಗಳಾಗಲಿ, ಆಟೋ ಸಿಬ್ಬಂದಿಯವ್ರಿಗೂ ಅನುಕೂಲ ಮಾಡಿಕೊಡ್ತಾರ, ನಮಗೂ ಅನುಕೂಲ ಮಾಡಿಕೊಡ್ತಾರ, ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ತಾರೆ. ಯಾಕಂದ್ರೆ ಆಟೋದವ್ರು ನೆಟ್ ನಿಲ್ಲಲಾಗತ್ತಾರೆ. ಅದರಲ್ಲಿ ತೊಂದರೆ ಬಸ್ದವ್ರಿಗೂ ಆಗ್ತಾ ಇದೆ, ಜನಗಳಿಗೂ ಆಗ್ತಾ ಇದೆ. ಅದಕ್ಕೆ ಸಲ ಆಟೋದವ್ರಿಗೆ ಪೊಲೀಸರು ಹೇಳ್ಯಾರ, ಆದ್ರೂ ಅವರು ಬಂದು ನಡುವು ನಿಂತು ಬಿಡ್ತಾರೆ. ನಮ್ಗೆ ದಂಧ ಆಗಿಲ್ರಿ ಅದನ್ನ ಮಾಡೋದಿತ್ತು ಒಂದು ಸೈಡಿಗೆ ನಿಂತು ತುಂಬ್ಕೊಂಡು ಹೋಗೋದು ಒಳ್ಳೇದು. ನನ್ನ ಹೆಸರು MG ಚಪ್ರಬಂದ್ ಅಂತೇಳಿ ನಿರ್ವಾಹಕ. ತಮಗೆ ತಿಳಿಯುತ್ತೆ, ಗೋದಾವರಿ ಸರ್ಕಲ್ದಲ್ಲಿ ಅಷ್ಟು ಜನಸಂಖ್ಯೆ ಜನಜಂಗುಳಿ ಇರೋ ಪ್ರದೇಶ. ಈಗಾಗಲೇ ಇಲ್ಲಿ ಬಸ್ ಸ್ಟಾಪ್ ಮಾಡಿದ್ರು ಅಲ್ಲಿ ಕುಂಡ್ರು ವ್ಯವಸ್ಥೆ ಆಗ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಲೇಬರ್ದು ಒಂದು ಮಂದಿ ಕುಂಡ್ರದು ಹಳ್ಳಿ ಮಂದಿ ಬಂದು ಲೇಬರ್ ತಗೊಂಡು ಕುಂಡ್ರು ಭಾಳ ಬಂದು ಇಲ್ಲೇ ಬಂದು ಕುಂಡಿರ್ತಾರೆ. ಅವ್ರು ಕುಂಡಿರ್ತಾರೋ ಊಟ ಮಾಡ್ಕೊಂಡ್ರೆ ಚಂದನಿಲ್ಲ ಇರ್ತಾರೆ. ಅವ್ರಿಗೆ ಎಬ್ಸೋರು ಯಾರು ಇದಿಲ್ಲ. ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಭಾಳ ಒಳ್ಳೆ ಕೆಲಸ ಮಾಡ್ರು. ಒಬ್ರು ಇಲ್ಲಿ ನಿಮಿಷ ಇದ್ದಾರೆ, ಒಂದು KSRTC ಅವರು ಒಬ್ರು ಇಲ್ಲಿ ಅದಾರ. ಮಿನಿಮಮ್ ನೀವು 15-20 ದಿವಸ ನೀವು ಇಲ್ಲಿ ಇದ್ರಂದ್ರೆ ಸಾರ್ವಜನಿಕ ಅವಾಗ ಜೋಳಿಗೆ ಬರ್ತದೆ. ಯಾರೂ ಅಲ್ಲಿ ಪಾಲ್ತು ವೇಸ್ಟ್ ಕುಂಡ್ರಂಗಿಲ್ಲ. ಮತ್ತು ಇಲ್ಲಿ ಬ್ಯಾರಿಕೇಡ್ ಹಾಕ್ಯಾರ, ಎಲ್ಲ ವ್ಯವಸ್ಥಿತ ಚಲೋ ಮಾಡ್ಯಾರ. ಅವ್ರ ತಕ್ಕ ಸಾರ್ವಜನಿಕರು ಅದು ಗಂಟೆ ಸಪೋರ್ಟ್ ಕೊಡಬೇಕು. ನೀವು ಆಟೋದೊಂದು ಹೇಳಿದ್ರಿ, ಆಟೋದಂದ್ರೆ ಎಲ್ಲರಿಗೂ ಬರ್ತದೆ, ದೊಡ್ಡ ತೊಂದರೆ ಐತದ. ಯಾಕಂದ್ರೆ 10 ಮಂದಿಯಾಗಿ 8 ಮಂದಿ ಹೇಳೋಣ ಹೂವು ಅಂತ ಸರಿತಾರೆ. ಒಂದಿಬ್ರು ಹೆಂಗೆ ಹುಡುಗರು ತಾವು ವಯಸ್ಸಾಗಿ ನಾಲ್ಕು ಸರಿನೂ ಅಡ್ಡ ಹತ್ತೋರು ಇರ್ತಾರೆ. ಅದಷ್ಟು ಅವ್ರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಖಾಯಂ ನೇಮಿಸ್ಬೇಕು. ಇಲ್ಲಿ 1-2 ದಿವಸ ನಿಂದ್ರದು ಹೋಗೋದು ಆದ್ರೆ ಸಮಸ್ಯೆ ಬಗೆಹರೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ರಿಗೂ ಹೇಳ್ತೀನಿ. KSRTC ಅವರು ಅಂದ್ರೆ ನೀವು ಯಾರು ಒಂದು 15 ದಿವಸ ನಿಂತ್ರೆ ಸಮಸ್ಯೆ ಆಗಂಗಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಇಲ್ಲಿ ಏನಿದೆ ಗೋದಾವರಿ ಬಲ್ಲೆ ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ದುಡಿಲಿಕ್ಕೆ ಜನ ಬರ್ತಾರೆ, ಕೂಲಿ ಕಾರ್ಮಿಕರು. ಈಗ ಅವ್ರಿಗೆ ಏನಿದೆ ಎಲ್ಲರ ಒಂದು ಜಾಗ ಕೊಡ್ಲಿಕ್ಕೆ ತಾವು ಏನು ವಿನಂತಿ ಮಾಡ್ತಾರೆ? ಅದು ನಾವು ಹೇಳೋದು ಬರೋಬರ. ಸಾಕಷ್ಟು ಬರೀ ನಾವು ನೀವು ಇಲ್ಲ ಇಲ್ಲೇ ಬೆಳೆದವ್ರಿದ್ದೇವೆ. ಎಷ್ಟೋ ಸಾರಿ ಪೊಲೀಸ್ ಬಂದು ಅವ್ರಿಗೆ ಸರಿಸಿ ಹೋದ್ರೆ ಮತ್ತೆ ಸುತ್ತ ನೋಡೋದು ಇಲ್ಲೇ ಬಂದು ನಿಂದಿರ್ತಾರೆ. ಯಾಕಂದ್ರೆ ಇದು ಕೆಲಸ ಬೇಕಂದವ್ರಿಗೆ ಇದೊಂದು ಸರ್ಕಲ್ ಆಗಿಬಿಟ್ಟದೆ. ಇಲ್ಲೇ ಬಂದ್ರೆ ಕೆಲಸಗಾರ ಸಿಗ್ತಾರೆ, ದುಡಿಯೋರು ಸಿಗ್ತಾರೆ ಅಂತೇಳಿ. ಅದಕ್ಕೆ ನೀವು ಬೇರೆ ವ್ಯವಸ್ಥೆ ಮಾಡಿದ್ರು ಮತ್ತೊಂದು 10 ಮಂದಿ ಇಲ್ಲಿ ಬಂದು ನಿಂದ್ರವ್ರೆ.
ಇದು ದೊಡ್ಡ ಸಮಸ್ಯೆ ಐತಿ ಇದು. ಈಗ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಏನ್ ಬಾಜು ಮಾಡ್ಬೇಕು? ಬಾಜು ನಿಂದ್ರಾಗ ಮಾಡಬೇಕು, ಅಲ್ಲಿ ನಿಂದ್ರಾಗ ವ್ಯವಸ್ಥೆ ಮಾಡಿ ಆ ಮನೆಯವರು ತಕರಾರು ಮಾಡಕದ ಅದನ್ನು ನೋಡಿಲ್ಲ. ನಿಮ್ಗೆ ಗೊತ್ತಿರಬೇಕು, ಆದಷ್ಟು ಈ ನಿಂದ್ರಾಗ ವ್ಯವಸ್ಥೆ ಮಾಡಬೇಕು. ಅವ್ರು ಎಷ್ಟೇ ಹೊಡೆದ್ರು ಅವ್ರು ಹಳ್ಳಿ ಮಂದಿ ಅದಾರ, ಹೇಳೋಣ ಹ್ಞೂ ಅಂತಾರ, ಕಲ್ತಿರ್ತಾರ, ಕಲೀಲಾರವ್ರು ಇರ್ತಾರೆ, ಎಷ್ಟೋ ಮಂದಿ ಇರ್ತಾರೆ. ಅವ್ರು ಹೇಳೋ ಎಷ್ಟು ಸಮಸ್ಯೆ ಬೇಕಾಗುತ್ತೆ. ಇದಕ್ಕೆ ಡಿ ಸಿ ಅವರು ಒಂದು ಕೂತು ಎಲ್ಲರ ಜೋಡಿ KSRTC ಟ್ರಾಫಿಕ್ ಜೋಡ ಒಂದು ಮೀಟಿಂಗ್ ಮಾಡಿ ಇದು ಬಗೆಹರಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ.